ನಿಮ್ಮ ಶುಗರ್ ಲೆವೆಲ್ ಹೆಚ್ಚಾಗಿದೆ ಅಂತ ಇದ್ದ ಬಿದ್ದ ಟೆಸ್ಟ್‌ಗಳನ್ನೆಲ್ಲ ಮಾಡಿಸಿ ದುಡ್ಡು ಮಾಡ್ತಾ ಇದ್ದಾರೆ ಡಾಕ್ಟ್ರು ಅಂತ ಇತ್ತೀಚೆಗೆ ಬಹಳ ಕೇಳಿ ಬರ್ತಾ ಇದೆ. ಈ ಮಾತನ್ನು ನಾನು ಸಂಪೂರ್ಣವಾಗಿ ಅಲ್ಲಗಳೆಯೋದು ಕೂಡ ಇಲ್ಲ. ಹಾಗಾದರೆ ನಿಮಗೆ ನಿಜವಾಗಿಯೂ ಡಯಾಬಿಟಿಸ್ ಬಂದಿದ್ದರೆ ಏನೆಲ್ಲ ಲಕ್ಷಣಗಳಿರ್ತವೆ, ಡಯಾಬಿಟಿಸ್ನಿಂದ ಏನೆಲ್ಲ ಆಗ್ತದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳ್ಕೋಬಹುದು. ಈ ವಿಡಿಯೋ ನಿಮ್ಮ ಶೈಕ್ಷಣಿಕ ತಿಳುವಳಿಕೆಗಳಿಗೆ ಮಾತ್ರ ಆಗಿದ್ದು, ಅಗತ್ಯ ಬಿದ್ದಲ್ಲಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ನೋಡಿ, ಡಯಾಬಿಟಿಸ್, ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಎನ್ನುವುದು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ನಮ್ಮ ದೇಹ ಹೋರಾಡುವ ಸ್ಥಿತಿಯನ್ನು ಸರಳ ಭಾಷೆಯಲ್ಲಿ ಹೇಳಬಹುದು. ಆರಂಭದಲ್ಲಿ ಡಯಾಬಿಟಿಸ್ ಬಂದರೂ ಕೂಡ ನಮಗೆ ಗೊತ್ತಾಗದೆ ಹೋಗಬಹುದು. ಆದ್ದರಿಂದ ನಮಗೆ ಡಯಾಬಿಟಿಸ್ ಬಂದಿದೆಯಾ ಅಥವಾ ಬರಲಿದೆಯಾ ಎಂಬುದನ್ನು ಈ ಕೆಳಗಿನ ಲಕ್ಷಣಗಳಿಂದ ನಾವು ತಿಳಿದುಕೊಳ್ಳಬಹುದು. ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ನೋಡೋಣ. ಮೊದಲೇದು ನೋಡಿ, ರಾತ್ರಿ ಹೊತ್ತಿನಲ್ಲಿ ಪದೇ ಪದೇ ಮೂತ್ರ ಬರುವುದು. ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಫಿಲ್ಟರ್ ಮಾಡಲು ಕಿಡ್ನಿಗಳು ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಇದರಿಂದ ರಾತ್ರಿ ಹೊತ್ತು ಪದೇ ಪದೇ ಮೂತ್ರ ಬರುವುದು. ಇನ್ನು ಎರಡನೇ ನೋಡಿ, ಕಂಕುಳು ಅಂದ್ರೆ ಆರ್ಮ್ಪಿಟ್, ಕುತ್ತಿಗೆ, ತೊಡೆ ಸಂದುಗಳಲ್ಲಿ ಡಾರ್ಕ್ ಪ್ಯಾಚಸ್ ಕಂಡು ಬರುವುದು. ಇದನ್ನ ಅಕ್ಯಾಂಥೋಸಿಸ್ ನೈಗ್ರಿಕನ್ಸ್ ಅಂತ ಕರೀತಾರೆ. ಕಪ್ಪು ಪಟ್ಟೆಗಳು ಕಂಡು ಬರುವುದು. ಇನ್ನು ಹೆಚ್ಚು ಸಿಹಿ ತಿನ್ನಬೇಕೆನಿಸುವುದು, ಕ್ರೇವಿಂಗ್ ಫಾರ್ ಶುಗರ್ ಅಂದ್ರೆ ದೇಹದ ಜೀವಕೋಶಗಳಿಗೆ ಗ್ಲೂಕೋಸ್ ಸರಿಯಾಗಿ ಸಿಗದೆ ಹಸಿವು ಆದಂತೆ ಅನ್ನಿಸುವುದು. ಆಗಾಗ ಮಸುಕು ಮಸುಕಾಗಿ ಕಾಣುವುದು, ಅಂದ್ರೆ ಬ್ಲರ್ಡ್ ವಿಷನ್ ಅಂತ ನಾವೇನು ಹೇಳ್ತೀವಿ ಆ ರೀತಿ. ರಕ್ತದಲ್ಲಿನ ಸಕ್ಕರೆ ಅಂಶವು ಕಣ್ಣಿನ ರಕ್ತನಾಳಗಳನ್ನು ಘಾಸಿಗೊಳಿಸಿ ಅಂದ್ರೆ ಡ್ಯಾಮೇಜ್ ಮಾಡಿ ಕಣ್ಣುಗಳ ಮಸೂರ ಅಂದ್ರೆ ಲೆನ್ಸ್ದಲ್ಲಿ ದ್ರವ ಪದಾರ್ಥವು ಶೇಖರವಾಗುವುದು. ಅಂದ್ರೆ ಅಲ್ಲಿ ಫ್ಲೂಯಿಡ್ ರಿಟೆನ್ಷನ್ ಆಗ್ತದೆ. ಅದರಿಂದಾಗಿ ಕಣ್ಣು ಮಂಜು ಮಂಜಾಗಿ ಕಾಣ್ತದೆ. ಇನ್ನು ಐದನೇದು ನೋಡಿ, ಊದಿಕೊಂಡಂತೆ ಕಾಣುವ ಮುಖ, ಪಫಿ ಫೇಸ್ ಅಂತ ಹೇಳ್ತೀವಿ ನಾವು ಅದನ್ನ. ರಕ್ತದಲ್ಲಿನ ಹೆಚ್ಚಿನ ಸಕ್ಕರೆಯ ಅಂಶವು ಫ್ಲೂಯಿಡ್ ರಿಟೆನ್ಷನ್ಗೆ ಕಾರಣವಾಗ್ತದೆ. ಮುಖವು ಪಫಿ ಆಗಿ ಗಲ್ಲಗಳು ಊದಿಕೊಂಡಂತೆ ಕಣ್ಣುಗಳ ಸುತ್ತ ಬಾವು ಬಂದಂತೆ ಕಾಣುತ್ತದೆ. ಇದು ಕೂಡ ಒಂದು ಡಯಾಬಿಟಿಸ್ನ ಲಕ್ಷಣ. ಇನ್ನು ಆರನೇದು ನೋಡಿ, ನೋವು, ಸೆಳೆತ ಮತ್ತು ಜೋಮು. ಇದನ್ನ ಟಿಂಗ್ಲಿಂಗ್ ಅಂಡ್ ನಮ್ನೆಸ್ ಅಂತ ಕರಿತೀವಿ. ಕೈ ಕಾಲುಗಳಲ್ಲಿ ನೋವು, ಸೆಳೆತ ಮತ್ತು ಜೋಮು ಅಂದ್ರೆ ಏನು ಸೆನ್ಸೇಷನ್ ಇರದ ಹಾಗೆ ಆಗೋದು, ಅರಿವಿಲ್ಲದಂತೆ ಉಂಟಾಗೋದು. ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ ಅಂಶದಿಂದ ನರಗಳು ಮತ್ತು ರಕ್ತನಾಳಗಳು ಘಾಸಿಗೊಳ್ಳುವು ಅಂದ್ರೆ ಡ್ಯಾಮೇಜ್ ಆಗ್ತವೆ. ಇದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಮೆಡಿಕಲ್ ಇದರಲ್ಲಿ ಕರಿತೀವಿ. ಇನ್ನ ಏಳನೇದು ನೋಡಿ, ನರುಲಿಗಳು, ಸ್ಕಿನ್ ಟ್ಯಾಗ್ಸ್. ರಕ್ತದಲ್ಲಿ ಹೆಚ್ಚಿದ ಸಕ್ಕರೆಯ ಅಂಶದಿಂದಾಗಿ ಜೀವಕೋಶಗಳು ಪ್ರತಿ ವೇಗದಿಂದ ಉತ್ಪನ್ನವಾಗುವುದರಿಂದ ಹೆಚ್ಚು ಹೆಚ್ಚು ನರುಲಿಗಳು ಉಂಟಾಗಬಹುದು. ಅಂದ್ರೆ ಇಲ್ಲಿ ರಿಪ್ರೊಡಕ್ಷನ್, ಸೆಲ್ ರಿಪ್ರೊಡಕ್ಷನ್ ಫಾಸ್ಟ್ ಆಗಿ ಡೆಡ್ ಸೆಲ್ ಕೂಡ ಇದಾಗೋದ್ರಿಂದ ನರುಲಿಗಳಾಗಬಹುದು. ಇನ್ನು ಜೋತು ಬಿದ್ದಿರುವ ಹೊಟ್ಟೆ, ಸ್ಯಾಗ್ಲಿಂಗ್ ಬೆಲ್ಲಿ ಫ್ಯಾಟ್. ರಕ್ತದಲ್ಲಿ ಹೆಚ್ಚಾಗಿರುವಂತಹ ಸಕ್ಕರೆ ಅಂಶ ಹೊಟ್ಟೆಯ ಭಾಗದಲ್ಲಿ ಹೆಚ್ಚು ಕೊಬ್ಬು ಶೇಖರಣೆ ಆಗ್ಲಿಕ್ಕೆ ಕಾರಣವಾಗ್ತದೆ. ಊಟವಾದ ನಂತರ ಆಯಾಸವಾಗುವುದು. ರಕ್ತದಲ್ಲಿ ಸಕ್ಕರೆ ಅಂಶವು ಊಟವಾದ ನಂತರ ಇನ್ನೂ ಹೆಚ್ಚಾಗಿ ಆಯಾಸವೆನಿಸುವುದು. ಆರೋಗ್ಯವಂತ ಮನುಷ್ಯನಿಗೆ ಊಟವಾದ ನಂತರ ಹೆಚ್ಚು ಶಕ್ತಿ ಮತ್ತು ಚೈತನ್ಯ ಬರುವುದು. ನೋಡಿ, ಆರೋಗ್ಯವಂತ ಮನುಷ್ಯನಿಗೆ ಊಟ ಆದ್ರೆ ಹೆಚ್ಚು ಶಕ್ತಿ ಮತ್ತು ಚೈತನ್ಯ ಬರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಮೊದಲೇ ರಕ್ತದಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಆಯಾಸ ಅನಿಸ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಇನ್ನು 10ನೇ ಅಂಶ ನೋಡಿ, ಚರ್ಮದಲ್ಲಿ ನವೆ, ಸ್ಕಿನ್ ಇಚ್ಚಿಂಗ್. ರಕ್ತದಲ್ಲಿನ ಹೆಚ್ಚಿನ ಸಕ್ಕರೆ ಅಂಶದಿಂದಾಗಿ ಚರ್ಮಕ್ಕೆ ಪೋಷಕಾಂಶಗಳು ಸಿಗದಂತಾಗುತ್ತವೆ. ಇದರಿಂದ ಚರ್ಮದ ಆರೋಗ್ಯಕರ ಬೆಳವಣಿಗೆಗೆ ಕುಂದುಂಟಾಗಿ ಚರ್ಮವು ಒಣಗಿದಂತಾಗಿ ನವೆ, ಕಿರಿಕಿರಿ ಆಗುವುದು. ಅಂದ್ರೆ ಎಕ್ಸಾಕ್ಟ್ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ, ಆ ರೀತಿ
ಚರ್ಮವು ಪೋಷಕಾಂಶಗಳಿಲ್ಲದೆ ಶುಷ್ಕವಾಗಿ ನವೆ ಮತ್ತು ಕಿರಿಕಿರಿ ಆಗ್ತದೆ. ಇನ್ನ 11ನೇ ಪಾಯಿಂಟ್ ನೋಡಿ, ಗಾಯ ಮಾಯುವುದು ನಿಧಾನವಾಗುವುದು. ರಕ್ತದಲ್ಲಿನ ಸಕ್ಕರೆ ಅಂಶ ರಕ್ತ ಪರಿಚಲನೆಯನ್ನ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಕಡಿಮೆ ಮಾಡ್ತದೆ. ಇದರಿಂದ ಗಾಯ ಬೇಗ ಮಾಯೋದಿಲ್ಲ, ನಿಧಾನವಾಗಿ ಮಾಯ್ತದೆ ಅಂತ. ಇನ್ನು 12ನೇ ಪಾಯಿಂಟ್ ನೋಡಿ, ಮೆದುಳಿಗೆ ಮಬ್ಬು ಕವಿದಂತಾಗುವುದು. ಬ್ರೈನ್ ಫಾಗ್ ಅಂತ ಕರಿತೀವಿ ನಾವು ಇದನ್ನ. ರಕ್ತದಲ್ಲಿ ಹೆಚ್ಚಿದ ಸಕ್ಕರೆ ಅಂಶದಿಂದಾಗಿ ಮೆದುಳಿಗೆ ರಕ್ತ ಸಂಚಾರವು ಕಡಿಮೆಯಾಗಿ ಆಕ್ಸಿಜನ್ ಕೊರತೆ ಉಂಟಾಗ್ತದೆ. ಇದರಿಂದ ಚುರುಕುತನ ಕಡಿಮೆಯಾಗಿ ಮಬ್ಬು ಕವಿದಂತಾಗುತ್ತದೆ. ಕೆಲವೊಮ್ಮೆ ಬಹಳಷ್ಟು ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ರೆ ಕನ್ಫ್ಯೂಷನ್ ಆಗ್ತದೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ತಿಳಿಯೋದಿಲ್ಲ. ಹೀಗೆ ಅವರ ಬಿಹೇವಿಯರ್ ಅಲ್ಲೂ ಕೂಡ ನಿಮಗೆ ಬದಲಾವಣೆ ಕಂಡು ಬರ್ತದೆ. ನಿಮ್ಮಲ್ಲಿ ಈ ಲಕ್ಷಣಗಳು ಖಚಿತವಾಗಿ ಕಂಡು ಬಂದರೆ ರಕ್ತ ಪರೀಕ್ಷೆಯಲ್ಲಿ FBS PPBS ಮಾಡಿ ಖಚಿತಪಡಿಸಿಕೊಳ್ಳಿ. ಅದರಲ್ಲೂ ಕೂಡ ಹೆಚ್ಚು ಕಂಡು ಬಂದರೆ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವಂದನೆಗಳು.